ಹೇಗಿದ್ದೀರಿ ಎಲ್ಲ? ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವಿಡಿಯೋಕ್ಕೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಗ್ರೀಕ್ ಗಾಮಾದ ಬಗ್ಗೆ ತಿಳ್ಕೊಳ್ಳೋಣ. ಗಾಮಾ ಅಂದರೆ ಏನು, ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯ ಮೇಲೆ ಯಾವ ರೀತಿ ಇದರ ಎಫೆಕ್ಟ್ ಇರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನೇನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ನನ್ನ ಈ ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಈ ವಿಡಿಯೋವನ್ನು ನೀವೇನಾದರೂ ಡೈರೆಕ್ಟಾಗಿ ನೋಡ್ತಾ ಇದ್ದರೆ, ನಿಮಗೆ ಡೆಲ್ಟಾ ಅಂದರೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲದೇ ಇದ್ದರೆ, ನೀವು ಫಸ್ಟು ನನ್ನ ಹಿಂದಿನ ವಿಡಿಯೋ, ಅದರಲ್ಲಿ ನಾನು ಡೆಲ್ಟಾ ಅಂದರೆ ಏನು ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ನೋಡಿಕೊಂಡು ಡೆಲ್ಟಾ ಅಂದರೆ ಏನು ಅಂತ ತಿಳ್ಕೊಂಡು ನಂತರ ಈ ವಿಡಿಯೋವನ್ನು ನೋಡಿ. ಯಾಕಂದರೆ ಗಾಮದ ಬಗ್ಗೆ ತಿಳ್ಕೊಬೇಕಂದ್ರೆ ನಮಗೆ ಡೆಲ್ಟಾದ ಬಗ್ಗೆ ಸರಿಯಾಗಿ ಅರ್ಥ ಆಗಿರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಿಂದಿನ ವಿಡಿಯೋಗಳಿಂದ ನಾವೇನು ಕಲ್ತಿದ್ದೀವಿ ಅಂದರೆ, ಒಂದು ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಇದ್ದರೆ, ಸಪೋಸ್ ನಾನಿಲ್ಲಿ ನಿಫ್ಟಿ ಅಂತ ತಗೊಂಡ್ರೆ, ಈ ಒಂದು ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ಗೆ ಸ್ಟ್ರೈಕ್ ಪ್ರೈಸಸ್ಗಳಿರ್ತವೆ. ಪ್ರತಿಯೊಂದು ಸ್ಟ್ರೈಕ್ ಪ್ರೈಸಲ್ಲೂ ಸಹ ಕಾಲ್ ಆಪ್ಷನ್ ಇರುತ್ತೆ ಮತ್ತು ಪುಟ್ ಆಪ್ಷನ್ ಕಾಂಟ್ರಾಕ್ಟ್ ಇರುತ್ತೆ. ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಏನಿದೆ ಇದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಮಾರ್ಕೆಟ್ ಮೂವ್ ಆಗ್ತಾ ಇದ್ದ ಹಾಗೆ. ಮತ್ತು ಒಂದಿಷ್ಟು ಫ್ಯಾಕ್ಟರ್ಗಳು, ಫಾರ್ ಎಕ್ಸಾಂಪಲ್ ಟೈಮ್ ವ್ಯಾಲ್ಯೂ ಇರ್ಬೋದು, ವಾಲಟಿಲಿಟಿ ಇರ್ಬೋದು, ಇದೆಲ್ಲ ಚೇಂಜ್ ಆಗ್ತಾ ಇದ್ದ ಹಾಗೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯೂ ಸಹ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಡೆಲ್ಟಾದ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಡೆಲ್ಟಾ ನಮ್ಗೆ ಏನು ಹೇಳುತ್ತೆ ಅಂದರೆ, ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟಿನ ಬೆಲೆಯಲ್ಲಿ 1 ಯೂನಿಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಯೂನಿಟ್, ಎಷ್ಟು ಪಾಯಿಂಟ್ ಮೂವ್ ಆಗುತ್ತೆ ಅಂತ ಡೆಲ್ಟಾ ಹೇಳುತ್ತೆ. ಸಪೋಸ್ ನಾನಿಲ್ಲಿ ಒಂದು ಕಾಲ್ ಆಪ್ಷನ್ ಕಾಂಟ್ರಾಕ್ಟ್ಗೆ ಡೆಲ್ಟಾ 0.5 ಅಂತ ಹೇಳಿದರೆ, ಅದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ನಿಫ್ಟಿಯನ್ನು 25,000ದಲ್ಲಿದೆ, ಇದು 25,001ಕ್ಕೆ ಹೋದರೆ 1 ಯೂನಿಟ್ ಮೂಮೆಂಟ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಏನಿದೆ ಅದರಲ್ಲಿ ಎಷ್ಟು ಮೂವ್ ಆಗುತ್ತೆ ಅನ್ನೋದು ಈ ಒಂದು ಡೆಲ್ಟಾದಿಂದ ನಮಗೆ ಗೊತ್ತಾಗುತ್ತೆ. ಸಪೋಸ್ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ 100 ಆಗಿದ್ದರೆ ಡೆಲ್ಟಾ 0.5 ಆಗಿರೋ ಕಾರಣಕ್ಕೆ ಇದು 100.5 ಆಗುತ್ತೆ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದೇನಪ್ಪ ಅಂದರೆ, ಈ ಒಂದು ಡೆಲ್ಟಾ ವ್ಯಾಲ್ಯೂ ಏನಿದೆ ಇದು ಕಾನ್ಸ್ಟೆಂಟ್ ಅಲ್ಲ, ಇದು ಸಹ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ಎಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನು ನಮಗೆ ಗಾಮಾ ಹೇಳುತ್ತೆ. ಸೊ ಗಾಮಾವನ್ನು ನಾವು ಒಂದು ಈ ರೀತಿಯ ಸಿಂಬಲ್ನ ಬಳಸ್ಕೊಂಡು ರೆಪ್ರೆಸೆಂಟ್ ಮಾಡ್ತೀವಿ. ಮೇ ಬಿ ನಾನು ಈ ಒಂದು ಸಿಂಬಲನ್ನು ಇಲ್ಲಿ ಸರಿಯಾಗಿ ಡ್ರಾ ಮಾಡಿಲ್ಲ, ನೀವು ಬೇಕಾದರೆ ಸರ್ಚ್ ಮಾಡಿದರೆ ನಿಮಗೆ ಈ ಸಿಂಬಲ್ ಸರಿಯಾಗಿ ಕಾಣೋಕ್ಕೆ ಸಿಗುತ್ತೆ. ಸೊ ಈ ಗಾಮಾ ನಮಗೇನು ಹೇಳುತ್ತೆ ಅಂದರೆ, ಈ ಒಂದು ಡೆಲ್ಟಾ ವ್ಯಾಲ್ಯೂ ಏನಿದೆ ಇದರಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳುತ್ತೆ. ಅಂದರೆ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಏನಿದೆ ಅದರ ಪ್ರೈಸ್ನಲ್ಲಿ 1 ಪಾಯಿಂಟ್ ಮೂವ್ ಆದರೆ ಡೆಲ್ಟಾ ವ್ಯಾಲ್ಯೂಯಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ನಮಗೆ ಗಾಮಾ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 0.04 ಅಂತ ತಗೋಬೋದು. ಅಂದರೆ ನಿಫ್ಟಿ 25,000ದಿಂದ 25,001ಕ್ಕೆ ಹೋದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಏನಿದೆ ಅದರಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ನಮಗೆ ಡೆಲ್ಟಾ ಹೇಳುತ್ತೆ. ಈ ಒಂದು ಡೆಲ್ಟಾ ವ್ಯಾಲ್ಯೂಯಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ನಮಗೆ ಗಾಮಾ ಹೇಳುತ್ತೆ. ಅಂದರೆ ನಿಫ್ಟಿ 25,000ದಿಂದ 25,001ಕ್ಕೆ ಹೋಗುವಾಗ ಡೆಲ್ಟಾ 0.5ಇಂದ ಈ ಒಂದು ಎಕ್ಸಾಂಪಲಲ್ಲಿ 0.54ಗೆ ಹೋಗಿರುತ್ತೆ. ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳಬೇಕಂದ್ರೆ, ಸಪೋಸ್ ನೀವೇನಾದರೂ ಸ್ಕೂಟಿಯನ್ನು ಓಡಿಸ್ತಾ ಇದ್ದರೆ, ನೀವು ಎಕ್ಸಿಲರೇಟರನ್ನು ರೈಸ್ ಮಾಡ್ತಾ ಇದ್ದ ಹಾಗೆ ಜಾಸ್ತಿ ಎಕ್ಸಿಲರೇಟರ್ ಕೊಟ್ಟರೆ ನಿಮ್ಮ ಸ್ಕೂಟಿ ಏನಿದೆ ಅದು ಸ್ಪೀಡಾಗಿ ಹೋಗುತ್ತೆ. ಸೊ ಈ ಒಂದು ಸ್ಪೀಡನ್ನು ನೀವು ಡೆಲ್ಟಾ ಅಂತ ತೊಗೊಂಡ್ರೆ, ನೀವು ಎಷ್ಟು ಎಕ್ಸಿಲರೇಟರ್ ಏನು ಕೊಡ್ತಾ ಇದ್ದೀರಾ ಅದನ್ನು ನಾವು ಗಾಮಾ ಅಂತ ಹೇಳ್ಬೋದು. ನೀವು ಎಕ್ಸಿಲರೇಟರನ್ನು ಜಾಸ್ತಿ ಮಾಡಿದಷ್ಟು, ಅಂದರೆ ಗಾಮಾ ಜಾಸ್ತಿ ಆದಷ್ಟು ಸ್ಪೀಡ್ ಜಾಸ್ತಿ ಆಗುತ್ತೆ, ಡೆಲ್ಟಾ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಎಕ್ಸಿಲೇಟರ್ ಕೊಟ್ಟರೆ ಗಾಡಿ ಸ್ಪೀಡಾಗಿ ಹೋಗುತ್ತೆ, ಡೆಲ್ಟಾ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಕ್ವಿಕ್ಕಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ಸಿಲರೇಟರ್ನ ಕಮ್ಮಿ ಮಾಡಿದರೆ, ಅಂದರೆ ಗಾಮಾ ಕಡಿಮೆ ಆದರೆ ಡೆಲ್ಟಾ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅಂದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ನಿಧಾನಕ್ಕೆ ಮೂವ್ ಆಗುತ್ತೆ, ನಮ್ಮ ಸ್ಕೂಟಿ ಸ್ಲೋ ಆಗಿ ಮೂವ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇರೋದೇನಪ್ಪ ಅಂದರೆ, ಈ ಗಾಮಾ ವ್ಯಾಲ್ಯೂ ಏನಿದೆ ಇದು ಕಾಲ್ ಆಪ್ಷನ್ ಇರ್ಬೋದು ಅಥವಾ ಪುಟ್ ಆಪ್ಷನ್ ಇರ್ಬೋದು, ಇದೆಲ್ಲದಕ್ಕೂ ಸಹ ಪಾಸಿಟಿವ್ ವ್ಯಾಲ್ಯೂ ಆಗಿರುತ್ತೆ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ, ಡೆಲ್ಟಾ ವ್ಯಾಲ್ಯೂವನ್ನು ನಾವು ಪುಟ್ ಆಪ್ಷನ್ಗೆ ಮೆನ್ಷನ್ ಮಾಡುವಾಗ ನೆಗೆಟಿವ್ ಸೈನನ್ನು ಬಳಸ್ಕೊಂಡು ಮೆನ್ಷನ್ ಮಾಡ್ತೀವಿ. ಬಟ್ ಗಾಮಾ ವ್ಯಾಲ್ಯೂ ಏನಿದೆ ಇದು ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು, ಇವೆಲ್ಲದಕ್ಕೂ ಸಹ ಪಾಸಿಟಿವ್ ವ್ಯಾಲ್ಯೂಯಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಯಾಕೆ ಪಾಸಿಟಿವ್ ವ್ಯಾಲ್ಯೂ ಅಂತ ನೀವು ಕೇಳೋದಾದರೆ, ಈ ಗಾಮಾ ನಮ್ಗೆ ಏನು ಹೇಳುತ್ತೆ, ಡೆಲ್ಟಾ ವ್ಯಾಲ್ಯೂವಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳುತ್ತೆ. ಈ ಚೇಂಜ್ ಏನಿದೆ ಇದು ನೆಗೆಟಿವ್ ವ್ಯಾಲ್ಯೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನೂ ಚೇಂಜ್ ಆಗಲಿಲ್ಲ ಅಂದರೆ ನಾವೆಷ್ಟು ಅಂತ ಹೇಳ್ಬೋದು, 0 ಅಂತ ಹೇಳ್ಬೋದು.
ಏನಾದರೂ ಸ್ವಲ್ಪ ಚೇಂಜ್ ಇದೆ ಅಂತ ನಾವು ಹೇಳೋದಾದರೆ ಅದು ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂವಲ್ಲಿ ನಾನು ಚೇಂಜ್ ಆಯಿತು ಯಾವುದೇ ಒಂದು ವ್ಯಾಲ್ಯೂ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈ ಗಾಮ ನಮಗೆ ಡೆಲ್ಟಾದಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ಏನು ಹೇಳುತ್ತೆ, ಆ ಕಾರಣಕ್ಕೆ ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು, ಇದೆಲ್ಲದಕ್ಕೂ ಸಹ ಇದು ಪಾಸಿಟಿವ್ ವ್ಯಾಲ್ಯೂ ಆಗಿರುತ್ತೆ. ಸೊ ನಾನಿಲ್ಲಿ ನಿಮಗೆ ಜಸ್ಟ್ ಎಕ್ಸಾಂಪಲ್ಗೆ ತೋರಿಸೋದಾದರೆ ನಾನು ಆಪ್ಷನ್ ಚೈನನ್ನು ಇಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಗಾಮ ವ್ಯಾಲ್ಯೂನ ನೀವು ನೋಡ್ಬೋದು. ಸೊ ಇದು ಇಲ್ಲಿ 0. ಸಮಥಿಂಗ್ ಅಂತ ಇದೆ. ಸೊ ಇದು ATM ಹತ್ತಿರದಲ್ಲಿ ಇರುವಾಗ ನೀವು ನೋಡ್ಬೋದು. ಅದೇ ರೀತಿ ನಾನು ಕಾಲ್ ಆಪ್ಷನ್ಗೆ ITM ಸೈಡ್ ಹೋಗ್ತಾ ಇದ್ದ ಹಾಗೆ ಇದು 0ವನ್ನು ಅಪ್ರೋಚ್ ಮಾಡೋದನ್ನು ನೋಡ್ಬೋದು. ಅದೇ ರೀತಿ ನಾನು ಕಾಲ್ ಆಪ್ಷನ್ಗೆ OTM ಸೈಡಲ್ಲಿ ಹೋಗ್ತಾ ಇದ್ದ ಹಾಗೆ ಇದು 0ವನ್ನು ಅಪ್ರೋಚ್ ಮಾಡುತ್ತೆ. ಅದು ಯಾಕೆ ಅನ್ನೋದನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿ ನೀವು ಪುಟ್ ಆಪ್ಷನ್ಗೂ ಸಹ ಇಲ್ಲಿ ಗಾಮವನ್ನು ನೋಡ್ಬೋದು. ATM ಹತ್ತಿರದಲ್ಲಿ ಗಾಮ ವ್ಯಾಲ್ಯೂವನ್ನು ನೀವು ಇಲ್ಲಿ ನೋಟ್ ಮಾಡ್ಬೋದು. ಅದೇ ರೀತಿ ITM ಮತ್ತು OTMಗೆ ಯಾವ ರೀತಿ ಗಾಮ ವ್ಯಾಲ್ಯೂ ಇರುತ್ತೆ ಅಂತ ನೀವು ನೋಡ್ಬೋದು. ಒಂದು ವಿಷಯ ಇರೋದೇನಪ್ಪ ಅಂದರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇಲ್ಲ. ಪುಟ್ ಆಪ್ಷನ್ ಇರ್ಬೋದು, ಕಾಲ್ ಆಪ್ಷನ್ ಇರ್ಬೋದು, ಇದೆಲ್ಲದಕ್ಕೂ ಸಹ ಗಾಮ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಯಾವುದ್ರ ಬಗ್ಗೆ ಅಂದರೆ ಈ ಒಂದು ಗಾಮ ವ್ಯಾಲ್ಯೂ ಏನಿದೆ ಇದು ಆಪ್ಷನ್ ಕಾಂಟ್ರಾಕ್ಟಿನ ಪ್ರೀಮಿಯಮ್ನ ಮೇಲೆ ಯಾವ ರೀತಿ ಎಫೆಕ್ಟನ್ನು ಬೀರುತ್ತೆ ಅಂತ ನಾವು ನೋಡೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಫ್ಟಿಯನ್ನು ತಗೋತೀನಿ. ನಿಫ್ಟಿ ಏನಿದೆ ಅದರ ಬೆಲೆ ಈಗ 25,000 ಅಂತ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ. ಅದರ ಜೊತೆಗೆ ನಾನಿಲ್ಲಿ ಒಂದು ಕಾಲ್ ಆಪ್ಷನ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ ಒಂದು ನಿಫ್ಟಿ ಏನಿದೆ ಇದರ ATM ಸ್ಟ್ರೈಕ್ ಅಂತ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಈ ಒಂದು ಕಾಲ್ ಆಪ್ಷನ್ನಿನ ಬೆಲೆ ₹100 ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಈಗ ನಾವಿಲ್ಲಿ ಏನು ಅಸ್ಯೂಮ್ ಮಾಡ್ಕೊಳ್ಳೋಣ ಅಂದರೆ ಈ ಒಂದು ಡೆಲ್ಟಾ ವ್ಯಾಲ್ಯೂ ಏನಿದೆ ಈ ಒಂದು ಕಾಲ್ ಆಪ್ಷನ್ಗೆ ರೈಟ್ ನಾವು ಇದು 0.5 ಅಂತ ಅಂದ್ಕೊಳ್ಳೋಣ. ಅದೇ ರೀತಿ ಈ ಗಾಮ ವ್ಯಾಲ್ಯೂ ಏನಿದೆ ಇದು ಈ ಒಂದು ಕಾಲ್ ಆಪ್ಷನ್ಗೆ 0.04 ಅಂತ ಅಂದ್ಕೊಳ್ಳೋಣ. ಸೊ ಈಗ ಈ ಒಂದು ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ ಮೂಮೆಂಟ್ ಆದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಈಗ ₹100 ಏನಿದೆ ಈ ಒಂದು ಕಾಲ್ ಆಪ್ಷನ್ ಇದ್ದು ಇದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನಾವು ನೋಡೋಣ. ಸಪೋಸ್ ಈಗ ನಿಫ್ಟಿಯ ಬೆಲೆ 25,001ಕ್ಕೆ ಹೋಯಿತು ಅಂತ ಅಂದ್ಕೊಂಡ್ರೆ ಸೊ ಆಗ ಇಲ್ಲಿ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗುತ್ತೆ ಅನ್ನೋದು ಕ್ವಶನ್ ಆಗುತ್ತೆ. ಸೊ ಹಿಂದಿನ ವೀಡಿಯೋದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ 1.3 ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ 100 ಇದ್ದು ಡೆಲ್ಟಾ 0.5 ಆದರೆ ನಾವೇನು ಹೇಳಿದ್ವಿ ಅಂದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ 100.5 ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಆವಾಗ ನಮಗೆ ಗಾಮದ ಬಗ್ಗೆ ಗೊತ್ತಿರಲಿಲ್ಲ ಹಿಂದಿನ ವೀಡಿಯೋದಲ್ಲಿ. ಸೊ ಈಗ ನಮಗೆ ಗಾಮದ ಬಗ್ಗೆ ಗೊತ್ತು. ನಮಗೀಗ ಏನು ಗೊತ್ತಿದೆ ಅಂದರೆ ಈ ಒಂದು ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟಲ್ಲಿ 1.3 ಆದಾಗ ಡೆಲ್ಟಾ ಸಹ ಇಲ್ಲಿ ಚೇಂಜ್ ಆಗಿದೆ ಅಂತ ನಮಗೆ ಗೊತ್ತಾಗಿದೆ. ಎಷ್ಟು ಅಂತ ಕೇಳಿದರೆ 0.04. ಹಾಗಿದ್ರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಈ ಒಂದು ಮೂವ್ ಆದಾಗ ಅಂಡರ್ಲೈಯಿಂಗ್ ಆ್ಯಸೆಟ್ 1.3 ಕೊಟ್ಟಾಗ ನಾವಿಲ್ಲಿ ನ್ಯೂ ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನ್ಯೂ ಡೆಲ್ಟಾವನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಓಲ್ಡ್ ಡೆಲ್ಟಾ ಎಷ್ಟು ಅಂತ ಕೇಳಿದರೆ 0.5 ಪ್ಲಸ್ ಗಾಮ 0.04. ಸೊ ಈಗ ಇಲ್ಲಿ ನಮಗೆ 0.54 ಅಂತ ಸಿಗುತ್ತೆ. ಸೊ ಹಾಗಿದ್ರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ 100.54 ಆಗುತ್ತಾ? ಇಲ್ಲ. ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಓಲ್ಡ್ ಡೆಲ್ಟಾವನ್ನು ಮತ್ತು ನ್ಯೂ ಡೆಲ್ಟಾವನ್ನು ತಗೊಂಡು ಎವ್ರೇಜನ್ನು ಫೈಂಡ್ ಔಟ್ ಮಾಡ್ತೀವಿ. ಅಂದರೆ 0.550 ಅಂದರೆ ಓಲ್ಡ್ ಡೆಲ್ಟಾ, ನ್ಯೂ ಡೆಲ್ಟಾ ಎಷ್ಟು 0.54 ಡಿವೈಡೆಡ್ ಬೈ 2 ಮಾಡ್ತೀವಿ. ಸೊ ಆಗ ನಮಗೆ 0.52 ಸಿಗುತ್ತೆ. ಇದನ್ನು ನಾವು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಗೆ ಆ್ಯಡ್ ಮಾಡ್ತೀವಿ. ಅಂದರೆ ಇಲ್ಲಿ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದರೆ 100.52 ಆಗುತ್ತೆ. ಸೊ ಈಗ ಡೆಲ್ಟಾ ಎಷ್ಟಿರುತ್ತೆ ಈ ಒಂದು ಮೂವ್ ಆದ ನಂತರ 0.54. ಓಕೆ. ಸೊ ನಾವು ನ್ಯೂ ಡೆಲ್ಟಾವನ್ನು ಫೈಂಡ್ ಔಟ್ ಮಾಡ್ತೀವಿ. ಡೆಲ್ಟಾ ಮತ್ತು ಗಾಮಾ ವ್ಯಾಲ್ಯೂವನ್ನು ಆ್ಯಡ್ ಮಾಡಿ ನಂತರ ಓಲ್ಡ್ ಡೆಲ್ಟಾ ವ್ಯಾಲ್ಯೂ ಮತ್ತು ನ್ಯೂ ಡೆಲ್ಟಾ ವ್ಯಾಲ್ಯೂವನ್ನು ಬಳಸ್ಕೊಂಡು ಒಂದು ಎವರೇಜನ್ನು ಫೈಂಡ್ ಔಟ್ ಮಾಡಿ ಅದನ್ನು ನಾವು ಆಪ್ಷನ್ ಕಾಂಟ್ರಾಕ್ಟಿನ ಪ್ರೀಮಿಯಮ್ಗೆ ಆ್ಯಡ್ ಮಾಡ್ತೀವಿ. ಇದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಆಗಿರುತ್ತೆ. ಸೊ ಈಗ ಪುನಃ ಇಲ್ಲಿ ಕ್ವಶನ್ ಇರೋದೇನಪ್ಪ ಅಂದರೆ ಸಪೋಸ್ ಇಲ್ಲಿ ಅಂಡರ್ಲೈಯಿಂಗ್ ಆ್ಯಸೆಟ್ ಏನಿದೆ ಅದು ಪುನಃ 1.3 ಆದರೆ ಆಗ ಏನಾಗುತ್ತೆ ಅಂತ ಹೇಳಿ. ಅಂದರೆ ನಿಫ್ಟಿ ಇಲ್ಲಿಂದ 25,002ಕ್ಕೆ ಹೋದರೆ ಆಗ ಏನಾಗುತ್ತೆ ಅಂತ ಹೇಳಿ. ಸೊ ಎಗೇನ್ ನಾವು ಏನು ಮಾಡಬೇಕು, ನ್ಯೂ ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನ್ಯೂ ಡೆಲ್ಟಾವನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇಲ್ಲಿ ಡೆಲ್ಟಾ ಪ್ಲಸ್ ಗಾಮಾ. ಡೆಲ್ಟಾ ಎಷ್ಟು ಅಂತ ಕೇಳಿದರೆ
ಇಲ್ಲಿ 0.54, ಯಾಕಂದರೆ ಈಗ 25,001ರಿಂದ 25,002ಕ್ಕೆ ಹೋಗಿದೆ. ಸೊ 25,001ರಲ್ಲಿ ಇರುವಾಗ ಡೆಲ್ಟಾ ಎಷ್ಟಿದೆ? 0.54 ನಾವು ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ದು, ಪ್ಲಸ್ ಗಾಮ ಎಷ್ಟು? 0.04. ನಾವು ಗಾಮ ವ್ಯಾಲ್ಯೂ ಕಾನ್ಸ್ಟೆಂಟ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಸೊ ಈಗ ಎಷ್ಟಾಗುತ್ತೆ? ಇದು 0.58 ಆಗುತ್ತೆ. ಓಕೆ, ಸೊ ನಂತರ ನಾವೇನು ಮಾಡ್ತೀವಿ? ನ್ಯೂ ಡೆಲ್ಟಾ ಮತ್ತು ಓಲ್ಡ್ ಡೆಲ್ಟಾವನ್ನು ಬಳಸ್ಕೊಂಡು ಎವ್ರೇಜನ್ನು ಫೈಂಡ್ ಔಟ್ ಮಾಡ್ತೀವಿ. ಅಂದರೆ 0.54 ಪ್ಲಸ್ 0.58 ಡಿವೈಡೆಡ್ ಬೈ 2 ಅಂದರೆ 0.56 ನಮಗೆ ಸಿಗುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಗೆ ಆ್ಯಡ್ ಮಾಡ್ತೀವಿ. 25,001ರಲ್ಲಿ ಇರುವಾಗ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಇದಾಗಿತ್ತು. 25,002ಕ್ಕೆ ಹೋಗುವಾಗ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದರೆ ಈ ವ್ಯಾಲ್ಯೂ ಪ್ಲಸ್ ಈ ವ್ಯಾಲ್ಯೂ. ಸೊ ಅಂದರೆ ಇಲ್ಲಿ ಇದಾಗುತ್ತೆ 101.08. ಇಲ್ಲಿ ಡೆಲ್ಟಾ ಎಷ್ಟಿದೆ ಅಂತ ಕೇಳಿದರೆ 0.58 ನ್ಯೂ ಡೆಲ್ಟಾ. ಇಲ್ಲಿಗೆ ಬಂದಾಗ ಡೆಲ್ಟಾ ಎಷ್ಟಿದೆ? ಈ ವ್ಯಾಲ್ಯೂ. ಸೊ ಇಲ್ಲಿ ನೀವು ಒಂದು ವಿಷಯವನ್ನು ನೋಟಿಸ್ ಮಾಡ್ಬೋದು. ಅದೇನಪ್ಪ ಅಂದರೆ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟಲ್ಲಿ 2 ಪಾಯಿಂಟ್ ಮೂವ್ ಆಯಿತು. ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಏನಿದೆ ಇದು ಜಾಸ್ತಿ ಸ್ಪೀಡಲ್ಲಿ ರೈಸ್ ಆಗ್ತಾ ಇರೋದನ್ನು ನೀವು ನೋಡ್ಬೋದು. ಅಂದರೆ ಇಲ್ಲಿ ಡೆಲ್ಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಈ ಒಂದು ಡೆಲ್ಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಗಾಮಾ. ಅದೇ ರೀತಿ ಇಲ್ಲಿ ನಾವು ಈ ಒಂದು ಅಂಡರ್ಲೈಯಿಂಗ್ ಆ್ಯಸೆಟ್ಟಲ್ಲಿ ಪುನಃ ಇನ್ನೊಂದು ಪಾಯಿಂಟ್ ಮೂವ್ ಆಯಿತು ಅಂತ ಅಂದ್ಕೊಳ್ಳೋಣ. ಅಂದರೆ 25,003ಕ್ಕೆ ಹೋಯಿತು ಅಂತ ಅಂದ್ಕೊಳ್ಳೋಣ. ಸೊ ಈಗ ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗುತ್ತೆ? ಅದನ್ನು ನಾವು ಪುನಃ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ? ಫಸ್ಟ್ ನಾವೇನು ಮಾಡಬೇಕು? ಹೊಸ ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಅಂದರೆ ನಿಫ್ಟಿ 25,002ರಲ್ಲಿ ಇರುವಾಗ ಡೆಲ್ಟಾ ಎಷ್ಟಿದೆ? 0.58. ಸೊ ಈಗ 25,003ಕ್ಕೆ ಬಂದಿದೆ. ಸೊ ಡೆಲ್ಟಾ ವ್ಯಾಲ್ಯೂ ಸಹ ಇಲ್ಲಿ ಚೇಂಜ್ ಆಗ್ತಾ ಇದೆ. ಯಾವ ಸ್ಪೀಡಲ್ಲಿ? 0.04 ಗಾಮಾ ವ್ಯಾಲ್ಯೂ ಏನಿದೆ ಅದರಲ್ಲಿ. ಅಗೇನ್ ನಾನಿಲ್ಲಿ ಗಾಮಾ 0.04 ಅಂತ 0.04 ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ತಗೋತಾ ಇದ್ದೀನಿ. ಸೊ ಈಗೇನಾಗುತ್ತೆ? 0.58 ಪ್ಲಸ್ 0.04 ಎಷ್ಟಾಗುತ್ತೆ? 0.62 ಆಗುತ್ತೆ. ಸೊ ಈಗ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಜಾಸ್ತಿ ಆಗಬೇಕು? ಅದಕ್ಕೆ ನಾವು ಇಲ್ಲಿ ಎವರೇಜ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಂದರೆ ಓಲ್ಡ್ ಡೆಲ್ಟಾ 0.58 ಪ್ಲಸ್ ನ್ಯೂ ಡೆಲ್ಟಾ 0.62 ಡಿವೈಡೆಡ್ ಬೈ 2 ಮಾಡಿದರೆ ಎಷ್ಟಾಗುತ್ತೆ? 0.60 ಆಗುತ್ತೆ. ಓಕೆ, ಈ ಒಂದು ವ್ಯಾಲ್ಯೂನ ನಾವು ಆಪ್ಷನ್ ಪ್ರೀಮಿಯಮ್ಗೆ ಆ್ಯಡ್ ಮಾಡ್ತೀವಿ. ಅಂದರೆ ಇಲ್ಲಿ ಎಷ್ಟಾಗುತ್ತೆ? 101.68 ಆಗುತ್ತೆ. ಸೊ ಅಗೇನ್ ನೀವಿಲ್ಲಿ ನೋಡೋದಾದರೆ ಅಂಡರ್ಲೈಯಿಂಗ್ ಆ್ಯಸೆಟ್ ಮೂವ್ಮೆಂಟ್ ಆಗ್ತಾ ಇದ್ದ ಹಾಗೆ, ಆ ಒಂದು ಸೈಡಲ್ಲಿ ಮೂವ್ ಆಗ್ತಾ ಇದ್ದ ಹಾಗೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಕ್ವಿಕ್ಕಾಗಿ ರೈಸ್ ಆಗ್ತಾ ಇರೋದನ್ನು ನೀವು ನೋಡ್ಬೋದು. ಸೊ ಇಲ್ಲಿ ಈ ಒಂದು ಕ್ವಿಕ್ ರೈಸ್ಗೆ ಕಾರಣ ಯಾವುದು ಅಂತ ಕೇಳಿದರೆ ಗಾಮಾ ವ್ಯಾಲ್ಯೂ. ಯಾಕಂದರೆ ಗಾಮಾ ವ್ಯಾಲ್ಯೂ ಇಲ್ಲದೇ ಇದ್ದರೆ ಡೆಲ್ಟಾ ವ್ಯಾಲ್ಯೂ ಕೇವಲ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿದ್ದರೆ, ಡೆಲ್ಟಾ ಚೇಂಜ್ ಆಗದೆ ಇರೋದಾದರೆ ಒಂದೇ ಸ್ಪೀಡಲ್ಲಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಜಾಸ್ತಿ ಆಗ್ತಾ ಹೋಗಬೇಕಿತ್ತು. ಬಟ್ ಇದು ಆ ರೀತಿ ಆಗ್ತಾ ಇಲ್ಲ. ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಆ ಒಂದು ಸೈಡಲ್ಲಿ ಮೂವ್ ಆಗ್ತಾ ಇದ್ದ ಹಾಗೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಜಾಸ್ತಿ ವೇಗವನ್ನು ಪಡ್ಕೊಳ್ತಾ ಮೇಲ್ಗಡೆ ರೈಸ್ ಆಗ್ತಾ ಇದೆ. ಸೊ ಇದನ್ನು ನೀವು ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಬಹಳ ಕ್ವಿಕ್ಕಾಗಿ ರೈಸ್ ಆಗಿರೋದನ್ನು ನೀವು ನೋಡಿರ್ಬೋದು ನೀವು ಟ್ರೇಡನ್ನು ಮಾಡಿದರೆ. ಸೊ ಅದಕ್ಕೆ ಕಾರಣ ಯಾವುದು ಅಂತ ಕೇಳೋದಾದರೆ ಗಾಮಾ ವ್ಯಾಲ್ಯೂ. ನಾನು ಇಲ್ಲಿ ಈ ಒಂದು ಕಾಲ್ ಆಪ್ಷನಿಂದ ಬೆಲೆ ಏನಿದೆ ಇದು ಮೇಲ್ಗಡೆ ಹೋದರೆ ಏನಾಗುತ್ತೆ ಅಂತ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಅದೇ ರೀತಿ ಒಂದು ವೇಳೆ ಇದು ಇಲ್ಲಿ ಕಡಿಮೆ ಆದರೆ, ಮಾರ್ಕೆಟ್ ನಮ್ಮ ಎಗೇನ್ಸ್ಟ್ ಹೋದರೆ ಆಗ ಏನಾಗ್ತಿತ್ತು ಅಂತ ನಾವಿಲ್ಲಿ ನೋಡೋಣ. ಅಂದರೆ ಅಂಡರ್ಲೈಯಿಂಗ್ ಆ್ಯಸೆಟ್ ಏನಿದೆ ಇದು 25,000ದಿಂದ 25,001-2 ಆ ರೀತಿ ಮೇಲ್ಗಡೆ ಹೋಗೋದ್ರ ಬದಲಾಗಿ ಇದೇನಾದರೂ ಡೌನ್ ಸೈಡ್ ಮೂವ್ ಆದರೆ, ಅಂದರೆ 24,999 ಆ ರೀತಿ ಮೂವ್ ಆದರೆ ಆಗ ಏನಾಗುತ್ತೆ ಅಂತ ಹೇಳಿ. ಸೊ ನಾನಿಲ್ಲಿ 24,999ಕ್ಕೆ ಹೋಯಿತು ಅಂತ ಅನ್ಕೋತಾ ಇದ್ದೀನಿ. ಅಂದರೆ ಇಲ್ಲಿ ಎಷ್ಟು ಮೂವ್ ಆಯಿತು ಅಂದರೆ 1 ಯೂನಿಟ್ ಮೂವ್ ಆಯಿತು. ಸೊ ಇಲ್ಲಿ ಡೆಲ್ಟಾ ಎಷ್ಟಿದೆ ಅಂತ ಕೇಳಿದರೆ 0.50, ಗಾಮಾ ಎಷ್ಟು ಅಂತ ಕೇಳಿದರೆ 0.04. ಸೊ ಈಗ ಆಪ್ಷನ್ ಪ್ರೀಮಿಯಮ್ ಏನಾಗುತ್ತೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ? ಫಸ್ಟ್ ನಾವು ನ್ಯೂ ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಡೆಲ್ಟಾ ಎಷ್ಟಿದೆ? 0.50. ಸೊ ಇಲ್ಲಿ ಮಾರ್ಕೆಟ್ ನಮ್ಮ ಎಗೇನ್ಸ್ಟ್ ಮೂವ್ ಆಗಿದೆ ಈ ಒಂದು ಕಾಲ್ ಆಪ್ಷನ್ಗೆ. ಯಾಕಂದರೆ ನಾವು ಕಾಲ್ ಆಪ್ಷನನ್ನು ಎಕ್ಸಾಂಪಲಲ್ಲಿ ಇಲ್ಲಿ ನೋಡ್ತಾ ಇರೋದು. ಸೊ ಹಾಗಾಗಿ ನಾನೇನು ಮಾಡಬೇಕು? ಇಲ್ಲಿ ಗಾಮಾ ವ್ಯಾಲ್ಯೂವನ್ನು ಮೈನಸ್ ಮಾಡಬೇಕು.
0.04 ಅಂದರೆ ಇದೆಷ್ಟಾಗುತ್ತೆ 0.46 ಆಗುತ್ತೆ. ಸೊ ಹಾಗಿದ್ರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಏನು 100 ಮೈನಸ್ 0.46 ಅಲ್ಲ. ನಾವೇನು ಮಾಡಬೇಕಿಲ್ಲಿ, ನಾವು ನ್ಯೂ ಡೆಲ್ಟಾ ಮತ್ತು ಓಲ್ಡ್ ಡೆಲ್ಟಾದ ಎವ್ರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ 0.50 ಪ್ಲಸ್ 0.46 ಡಿವೈಡೆಡ್ ಬೈ 2 ಅಂದರೆ 0.48 ಬರುತ್ತೆ. ಸೊ ಈ ವ್ಯಾಲ್ಯೂವನ್ನು ನಾವು ಆಪ್ಷನ್ ಕಾಂಟ್ರಾಕ್ಟಿಂದ ಮೈನಸ್ ಮಾಡಬೇಕು, ಯಾಕಂದರೆ ಮಾರ್ಕೆಟ್ ನಮ್ಮ ಅಗೇನ್ಸ್ಟ್ ಮೂವ್ ಆಗಿದೆ ಈ ಒಂದು ಕಾಲ್ ಆಪ್ಷನ್ಗೆ. ಅಂದರೆ 100 ಮೈನಸ್ 0.48 ಆಗುತ್ತೆ, ಅಂದರೆ ಇದು 99.52 ಆಗುತ್ತೆ. ಸೊ ಈ ಒಂದು ಟೈಮಲ್ಲಿ ಡೆಲ್ಟಾ ಎಷ್ಟಿದೆ 0.46. ಸೊ ಅದೇ ರೀತಿ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಪಾಯಿಂಟ್ ಡೌನ್ ಸೈಡ್ ಮೂವ್ ಆದರೆ ಆಗೇನಾಗುತ್ತೆ ಅಂದರೆ 24,998ಕ್ಕೆ ಬಂದರೆ ಆಗೇನಾಗುತ್ತೆ. ಸೊ ಅಗೇನ್ ನಾವಿಲ್ಲಿ ಏನು ಮಾಡಬೇಕು, ನ್ಯೂ ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ರೀತಿ ಮಾಡೋದು, ಡೆಲ್ಟಾ ಮೈನಸ್ ಗಾಮಾ. ಇಲ್ಲಿ ನಮ್ಮ ಅಗೇನ್ಸ್ಟ್ ಮೂವ್ ಆಗಿರೋ ಕಾರಣಕ್ಕೆ ಡೆಲ್ಟಾ ವ್ಯಾಲ್ಯೂ ಎಷ್ಟಿದೆ 0.46 ಮೈನಸ್ ಗಾಮಾ ಎಷ್ಟು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಅನ್ಕೋತಾ ಇದ್ದೀವಿ 0.04. ಅಂದರೆ ಇಲ್ಲಿ ಡೆಲ್ಟಾ ಎಷ್ಟಾಗುತ್ತೆ 0.42 ಆಗುತ್ತೆ. ಸೊ ಹಾಗಿದ್ರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗಬೇಕೀಗ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಓಲ್ಡ್ ಡೆಲ್ಟಾ ಮತ್ತು ನ್ಯೂ ಡೆಲ್ಟಾದ ಎವ್ರೇಜನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕು, ಓಲ್ಡ್ ಡೆಲ್ಟಾವನ್ನು ತಗೋಬೇಕು. ಎಷ್ಟು ಅಂತ ಕೇಳಿದರೆ 0.46 ಪ್ಲಸ್ ನ್ಯೂ ಡೆಲ್ಟಾ 0.42 ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ 0.44 ಅಂತ ಸಿಗುತ್ತೆ. ಸೊ ಈಗ ನಾನಿಲ್ಲಿ ಈ ಒಂದು ವ್ಯಾಲ್ಯೂವನ್ನು ಈ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಿಂದ ಮೈನಸ್ ಮಾಡಬೇಕು. ಸೊ ಇಲ್ಲಿದು ಎಷ್ಟಾಗುತ್ತೆ 99.08 ಆಗುತ್ತೆ. ಓಕೆ, ಸೊ ಇವಾಗ ಈ ಒಂದು ಪ್ರೈಸ್ ಪಾಯಿಂಟಲ್ಲಿ ನಮಗೆ ಡೆಲ್ಟಾ ಎಷ್ಟಿದೆ 0.42. ಪುನಃ ಇಲ್ಲಿ ಇನ್ನೊಂದು ಪಾಯಿಂಟ್ ಮೂವ್ ಆಯಿತು ಅಂತ ಅಂದ್ಕೊಳ್ಳೋಣ. ಸಪೋಸ್ ಇದು 24,997ಕ್ಕೆ ಬಂತು ಅಂತ ಅಂದ್ಕೊಳ್ಳೋಣ. ಸೊ ಆಗ ಏನಾಗುತ್ತೆ, ಅಗೇನ್ ನಾವಿಲ್ಲಿ ಏನು ಮಾಡಬೇಕು, ನ್ಯೂ ಡೆಲ್ಟಾವನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ಡೆಲ್ಟಾ ವ್ಯಾಲ್ಯೂ 0.42 ಮೈನಸ್ ಗಾಮಾ 0.04 ಅಂತಲೇ ನಾವು ತಗೊಳ್ತಾ ಇದ್ದೀವಿ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅಂದರೆ 0.38 ಆಗುತ್ತೆ. ನಂತರ ಈ ಒಂದು ಡೆಲ್ಟಾ ಮತ್ತು ನ್ಯೂ ಡೆಲ್ಟಾ ಇದರ ಎವ್ರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 0.42 ಪ್ಲಸ್ 0.38 ಡಿವೈಡೆಡ್ ಬೈ 2 ಅಂದರೆ 0.40 ಆಗುತ್ತೆ. ಸೊ ಇದನ್ನು ನಾವು ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಿಂದ ಮೈನಸ್ ಮಾಡಬೇಕಾಗತ್ತೆ. ಅಂದರೆ ಇದು 98.7 ಆಗುತ್ತೆ. ಸೊ ಈಗ ಡೆಲ್ಟಾ ಎಷ್ಟಾಗಿದೆ ಇಲ್ಲಿ 0.38. ಓಕೆ, ಸೊ ನಿಮಗೆ ಕನ್ಫ್ಯೂಸ್ ನಾನು ಆಗಿಲ್ಲ ಅಂತ ಅನ್ಕೋತಾ ಇದ್ದೀನಿ. ಕನ್ಫ್ಯೂಸ್ ಆದರೆ ಪುನಃ ಒಮ್ಮೆ ಇದನ್ನು ಬಿಗಿನಿಂಗಿಂದ ನೋಡಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಈ ಡೆಲ್ಟಾ ಈ ಗಾಮಾ ವ್ಯಾಲ್ಯೂಯಿಂದಾಗಿ ಏನು ಆಗ್ತಾ ಇದೆ ಅಂತ ನಾವು ನೋಡಬೇಕು. ಸೊ ಇಲ್ಲಿ ನಾನು ಕಾಲ್ ಆಪ್ಷನ್ ಎಕ್ಸಾಂಪಲಲ್ಲಿ ತಗೊಂಡಿದ್ದು. ಸೊ ಇಲ್ಲಿ ಕಾಲ್ ಆಪ್ಷನ್ ನಮ್ಮ ಸೈಡಲ್ಲಿ ಮೂವ್ ಆದಾಗ, ನಮ್ಮ ಫೇವರೇಬಲ್ ಸೈಡಲ್ಲಿ ಮೂವ್ ಆದಾಗ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಏನಾಯಿತು ಅಂದರೆ ಕ್ವಿಕ್ಕಾಗಿ ರೈಸ್ ಆಯಿತು. ಸೊ ಇಲ್ಲಿ 3 ಪಾಯಿಂಟ್ ಮೂವ್ ಆದಾಗ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಇದು ಎಷ್ಟಕ್ಕೆ ಹೋಯಿತು 101.68, ಅಂದರೆ ₹1.68 ನಮ್ಮ ಸೈಡಲ್ಲಿ ಮೂವ್ ಆಯಿತು ಅಂತ ಹೇಳ್ಬೋದು. ಅದೇ ಇಲ್ಲಿ ಮಾರ್ಕೆಟ್ ನಮ್ಮ ಎಗೇನ್ಸ್ಟ್ ಹೋದಾಗ, ಅಂದರೆ 3 ಪಾಯಿಂಟ್ ನಮ್ಮ ಎಗೇನ್ಸ್ಟ್ ಹೋದಾಗ ಈ ಒಂದು ಎಕ್ಸಾಂಪಲಲ್ಲಿ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಕಡಿಮೆ ಆಯಿತು, ₹1.30 ಕಡಿಮೆ ಆಯಿತು. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಮಾರ್ಕೆಟ್ ನಮ್ಮ ಸೈಡಲ್ಲಿ ಮೂವ್ ಆಗ್ತಾ ಇದ್ದ ಹಾಗೆ ನಮಗೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗಿದೆ. ನಮ್ಮ ಎಗೇನ್ಸ್ಟ್ ಮಾರ್ಕೆಟ್ ಬಂದರೆ ನಮ್ಮ ಲಾಸ್ ಆಗುವ ಸ್ಪೀಡ್ ಇಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಂದರೆ ಅಂಡರ್ಲೈಯಿಂಗ್ ಆ್ಯಸೆಟ್ ಏನಿದೆ ಅದು ನಮ್ಮ ವ್ಯೂ ಪ್ರಕಾರ ನಮ್ಮ ಸೈಡಲ್ಲಿ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಬಹಳ ಕ್ವಿಕ್ಕಾಗಿ ರೈಸ್ ಆಗ್ತಾ ಹೋಗುತ್ತೆ. ಅದೇ ನಮ್ಮ ಎಗೇನ್ಸ್ಟ್ ಮೂವ್ ಆದರೆ ಈ ಒಂದು ಎಕ್ಸಾಂಪಲಲ್ಲಿ ಆಗ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಕ್ವಿಕ್ಕಾಗಿ ಕಡಿಮೆ ಆಗೋದಿಲ್ಲ, ನಿಧಾನಕ್ಕೆ ಕಡಿಮೆ ಆಗುತ್ತೆ. ಸೊ ಇದು ಆಪ್ಷನ್ ಬೈಯರ್ಗೆ ಒಂದು ಅಡ್ವಾಂಟೇಜನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದುವರೆಗೆ ನಾವಿಲ್ಲಿ ಕಾಲ್ ಆಪ್ಷನ್ಗೆ ಎಕ್ಸಾಂಪಲನ್ನು ನೋಡಿದ್ದೀವಿ. ಕ್ವಿಕ್ಕಾಗಿ ನಾವು ಪುಟ್ ಆಪ್ಷನ್ಗೆ ಒಂದು ಎಕ್ಸಾಂಪಲನ್ನು ನೋಡೋಣ. ಸೊ ಇಲ್ಲಿ ನಾನೇನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಅಂದರೆ, ನಾನೊಂದು ಪುಟ್ ಆಪ್ಷನನ್ನು ಬೈ ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ನಿಫ್ಟಿ 25,000ದಲ್ಲಿದೆ.
ಈ ಒಂದು ಪುಟ್ ಆಪ್ಷನ್ ನಾನೇನು ಬೈ ಮಾಡ್ತಾ ಇದ್ದೀನಿ, ಇದು ATM ಪುಟ್ ಆಪ್ಷನ್. ಇದರ ಬೆಲೆ ಎಷ್ಟು ಅಂತ ಕೇಳಿದರೆ 100 ಅಂತ ಅಂದ್ಕೊಳ್ಳೋಣ. ಡೆಲ್ಟಾ ಎಷ್ಟಿದೆ ಅಂತ ಕೇಳಿದರೆ 0.50 ಪುಟ್ ಆಪ್ಷನ್ ಆಗಿರೋ ಕಾರಣಕ್ಕೆ ಮೈನಸ್ ವ್ಯಾಲ್ಯೂಯಲ್ಲಿ ಇಂಡಿಕೇಟ್ ಮಾಡ್ತೀವಿ. ಗಾಮ ಎಷ್ಟು ಅಂತ ಕೇಳಿದರೆ 0.04 ಅಂತ ನಾವು ಅಂದ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಾನು ಮೈನಸ್ ವ್ಯಾಲ್ಯೂನ ಯಾಕೆ ಯೂಸ್ ಮಾಡಿದ್ದೆ ಅಂದರೆ, ನಾವು ಪುಟ್ ಆಪ್ಷನ್ಗೆ ಡೆಲ್ಟಾವನ್ನು ಮೆನ್ಷನ್ ಮಾಡುವಾಗ ಮೈನಸ್ ವ್ಯಾಲ್ಯೂವನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಇಲ್ಲಿ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದ್ದಾಗೆ ಪುಟ್ ಆಪ್ಷನ್ನ ಬೆಲೆ ರೈಸ್ ಆಗುತ್ತೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ದಾಗೆ ಪುಟ್ ಆಪ್ಷನ್ನ ಬೆಲೆ ಡಿಕ್ರೀಸ್ ಆಗುತ್ತೆ. ಅಂದರೆ ಇನ್ವರ್ಸ್ ರಿಲೇಷನ್ಶಿಪ್ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಮೈನಸ್ ವ್ಯಾಲ್ಯೂವನ್ನು ಪುಟ್ ಆಪ್ಷನ್ ಡೆಲ್ಟಾಕ್ಕೆ ನಾವು ಬಳಸ್ತೀವಿ. ಸೊ ಇಲ್ಲಿ ಈಗ ಏನಾಗುತ್ತೆ ಅಂತ ನಾವು ನೋಡೋಣ. ನಾವೇನು ಅಸ್ಯೂಮ್ ಮಾಡ್ಕೊಳ್ಳೋಣ ಅಂದರೆ ನಿಫ್ಟಿ 25,000ದಲ್ಲಿ ಇರುವಂಥದ್ದು 1 ಪಾಯಿಂಟ್ ಮೂವ್ ಆಯಿತು ಅಂತ ಅಂದ್ಕೊಳ್ಳೋಣ. ಯಾವ ಕಡೆ ನಾವು ಪುಟ್ ಆಪ್ಷನನ್ನು ಬೈ ಮಾಡಿರೋ ಕಾರಣಕ್ಕೆ ನಮ್ಮ ಫೇವರೇಬಲ್ ಸೈಡಲ್ಲಿ, ಅಂದರೆ ಡೌನ್ ಸೈಡ್ 1 ಪಾಯಿಂಟ್ ಮೂವ್ ಆಯಿತು ಅಂತ ಇಟ್ಕೊಳ್ಳೋಣ. ಸೊ ಹಾಗೆ ಆದಾಗ ಆಪ್ಷನ್ ಪ್ರೀಮಿಯಮ್ನ ಬೆಲೆ ಏನು ಆಗುತ್ತೆ ಅನ್ನೋದನ್ನು ನಾವೀಗ ಸ್ಟಡಿ ಮಾಡಬೇಕು. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕಂದ್ರೆ ಫಸ್ಟು ನ್ಯೂ ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದರೆ ಈ ಒಂದು ಡೆಲ್ಟಾ ವ್ಯಾಲ್ಯೂ ಏನಿದೆ ಇದು ನಿಫ್ಟಿ 25,000ದಲ್ಲಿ ಇರುವಾಗ ಇದ್ದಂತಹ ಡೆಲ್ಟಾ ವ್ಯಾಲ್ಯೂ. ನಿಫ್ಟಿ ಇಲ್ಲಿ 24,999ಕ್ಕೆ ಬಂದಾಗ ಡೆಲ್ಟಾ ವ್ಯಾಲ್ಯೂ ಸಹ ಇಲ್ಲಿ ಚೇಂಜ್ ಆಗಿದೆ. ಎಷ್ಟು ಅಂತ ಕೇಳಿದರೆ ಗಾಮಾ ವ್ಯಾಲ್ಯೂ, ಈ ಒಂದು ಗಾಮಾ ವ್ಯಾಲ್ಯೂ ಏನಿದೆ ಅಷ್ಟು. ಸೊ ಈಗ ನಿಫ್ಟಿಯಲ್ಲಿ 1.3 ಕೊಟ್ಟಾಗ ಆಪ್ಷನ್ ಪ್ರೀಮಿಯಮ್ನ ಬೆಲೆ ಎಷ್ಟಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, ನ್ಯೂ ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು, 0.5 ಅಂದರೆ ಕರೆಂಟ್ ಡೆಲ್ಟಾ ಪ್ಲಸ್ ಗಾಮಾ ಮಾಡಬೇಕು 0.04. ಸೊ ಇದು ನಮಗೆ 0.54 ಕೊಡುತ್ತೆ. ಯಾಕೆ ನಾನಿಲ್ಲಿ ಪ್ಲಸ್ ಮಾಡಿದೆ ಅಂತ ಕೇಳೋದಾದರೆ, ಇದು ಪುಟ್ ಆಪ್ಷನ್ ಆಗಿರೋ ಕಾರಣಕ್ಕೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದರೆ ಪುಟ್ ಆಪ್ಷನ್ನ ಪ್ರೀಮಿಯಮಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಮಾಡಿದೆ. ನ್ಯೂ ಡೆಲ್ಟಾ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 0.54 ಆಗುತ್ತೆ. ಪುಟ್ ಆಪ್ಷನ್ ಆಗಿರೋ ಕಾರಣಕ್ಕೆ ನಾವು ಮೈನಸನ್ನು ಇಲ್ಲಿ ಯೂಸ್ ಮಾಡ್ತೀವಿ ಇದಕ್ಕೆ. ಸೊ ಹಾಗಿದ್ರೆ ಆಪ್ಷನ್ ಪ್ರೀಮಿಯಮ್ನ ಬೆಲೆ ಎಷ್ಟಾಗುತ್ತೆ? ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ನ್ಯೂ ಡೆಲ್ಟಾ ಮತ್ತು ಓಲ್ಡ್ ಡೆಲ್ಟಾದ ಎವ್ರೇಜನ್ನು ಮಾಡಬೇಕು. ಸೊ ಓಲ್ಡ್ ಡೆಲ್ಟಾ ಎಷ್ಟಿದೆ 0.50, ನ್ಯೂ ಡೆಲ್ಟಾ ಎಷ್ಟಿದೆ 0.54 ಡಿವೈಡೆಡ್ ಬೈ 2 ಮಾಡಿದರೆ 0.52 ಸಿಗುತ್ತೆ. ಸೊ ಇದನ್ನು ನಾವು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಗೆ ಆ್ಯಡ್ ಮಾಡಬೇಕು, ಅಂದರೆ 100.52 ಆಗುತ್ತೆ. ಯಾವುದು? ಈ ಒಂದು ಪುಟ್ ಆಪ್ಷನ್ನಿನ ಕಾಂಟ್ರಾಕ್ಟಿನ ಬೆಲೆ ನಿಫ್ಟಿ ಪುಟ್ ಆಪ್ಷನ್ಗೆ ಫೇವರೇಬಲ್ ಸೈಡಲ್ಲಿ ಮೂವ್ ಆದಾಗ 1 ಪಾಯಿಂಟ್. ಸೊ ಇಲ್ಲಿ 100.52ಗೆ ಬಂದಾಗ ಡೆಲ್ಟಾ ಎಷ್ಟಿರುತ್ತೆ ಇಲ್ಲಿ 0.54. ಓಕೆ, ಇದು ಪುಟ್ ಆಪ್ಷನ್ ಆಗಿರೋ ಕಾರಣಕ್ಕೆ ನಾನು ಮೈನಸ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಡೆಲ್ಟಾವನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇರೋದು. ಸೊ ಅಗೇನ್ ನಿಫ್ಟಿ ಇನ್ನೊಂದು ಪಾಯಿಂಟ್ ಇಲ್ಲಿ ಮೂವ್ ಆದರೆ ಆಗೇನಾಗುತ್ತೆ, ನಿಫ್ಟಿ 24,998ಕ್ಕೆ ಬಂದರೆ ಆಗೇನಾಗುತ್ತೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಗೆ. ಅಗೇನ್ ನಾವೇನು ಮಾಡಬೇಕು, ನ್ಯೂ ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 0.54 ಪ್ಲಸ್ ಗಾಮಾ ವ್ಯಾಲ್ಯೂ, ನಾನು ಗಾಮಾ ವ್ಯಾಲ್ಯೂ ಕಾನ್ಸ್ಟೆಂಟ್ ಅಂತಲೇ ಇಲ್ಲಿ ಟ್ರೀಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಎಷ್ಟಾಗುತ್ತೆ 0.58 ಆಗುತ್ತೆ. ಸೊ ಆಪ್ಷನ್ ಪ್ರೀಮಿಯಮನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ನ್ಯೂ ಡೆಲ್ಟಾ ಮತ್ತು ಓಲ್ಡ್ ಡೆಲ್ಟಾದ ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅಂದರೆ 0.58 ನ್ಯೂ ಡೆಲ್ಟಾ ಪ್ಲಸ್ ಓಲ್ಡ್ ಡೆಲ್ಟಾ 0.54 ಡಿವೈಡೆಡ್ ಬೈ 2 ಅಂದರೆ 0.56 ಆಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ, ಅಂದರೆ ಇದು 100.08 ಆಗುತ್ತೆ. ಸೊ ಈಗ ಡೆಲ್ಟಾ ಎಷ್ಟಿದೆ ಇಲ್ಲಿ ಮೈನಸ್ 0.58. ನಾವು ಕಾಲ್ ಆಪ್ಷನ್ಗೆ ಯಾವ ರೀತಿ ನೋಡಿದ್ವೋ ಅದೇ ರೀತಿ ಇಲ್ಲಿ ಪುಟ್ ಆಪ್ಷನ್ಗೂ ಸಹ ವರ್ಕ್ ಆಗುತ್ತೆ. ನಾನಿಲ್ಲಿ ಇನ್ನೊಂದು ಪಾಯಿಂಟ್ ಮೂವ್ ಆದರೆ ಏನು ಆಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ನ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ಕಾಲ್ ಆಪ್ಷನ್ಗೆ ಆವಾಗೇನು ಮಾಡಿದ್ವು ಅದನ್ನೇ ನೀವು ಇಲ್ಲಿ ಪುಟ್ ಆಪ್ಷನ್ಗೂ ಸಹ ಮಾಡ್ಬೋದು. ಒಂದು ವಿಷಯ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ನಾನಿಲ್ಲಿ ಪುಟ್ ಆಪ್ಷನನ್ನು ಬೈ ಮಾಡಿದ್ದೀನಿ, ಮಾರ್ಕೆಟ್ ನನ್ನ ಸೈಡಲ್ಲಿ ಮೂವ್ ಆಗ್ತಾ ಇದ್ದ ಹಾಗೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಒಂದೇ ಸ್ಪೀಡಲ್ಲಿ ಜಾಸ್ತಿ ಆಗ್ತಾ ಇಲ್ಲ, ಇದು ಇನ್ಕ್ರೀಸ್ ಆಗ್ತಾ ಇದೆ. ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಜಾಸ್ತಿ ಆಗ್ತಾ ಇರೋದು, ಈ ಒಂದು ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂತ ಕೇಳಿದರೆ ಗಾಮಾ ವ್ಯಾಲ್ಯೂಯಿಂದಾಗಿ. ಸೊ ಗಾಮಾ ವ್ಯಾಲ್ಯೂಯಿಂದಾಗಿ ಈ ಡೆಲ್ಟಾ ಏನಿದೆ ಇದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಮಾರ್ಕೆಟ್ ನಮ್ಮ ಸೈಡಲ್ಲಿ ಬರ್ತಾ ಇದ್ದ ಹಾಗೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಏನು ರೈಸ್ ಆಗುತ್ತೆ, ಆ ರೈಸ್ ಆಗುವ ಸ್ಪೀಡ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸಪೋಸ್ ಇಲ್ಲಿಂದ ಮಾರ್ಕೆಟ್ ನಮ್ಮ ಎಗೇನ್ಸ್ಟ್ ಮೂವ್ ಆದರೆ ಆಗ ಏನಾಗುತ್ತೆ, ನಾನಿಲ್ಲಿ ಪುಟ್ ಆಪ್ಷನನ್ನು ಬೈ ಮಾಡಿರೋದು ಆಗ. ಸೊ ಅಗೇನ್ ನಾವು ಆವಾಗೇನು ಕ್ಯಾಲ್ಕುಲೇಟನ್ನು ಮಾಡಿದ್ವು ಅದೇ ರೀತಿ ನಾವಿಲ್ಲಿ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್
ನಾವೇನು ಅಂದ್ಕೋತಾ ಇದ್ದೀವಿ ಅಂದರೆ ನಿಫ್ಟಿ ಏನಿದೆ ಅದು 25,000ದಲ್ಲಿದೆ. ನಾನು ಪುಟ್ ಆಪ್ಷನನ್ನು ಬೈ ಮಾಡಿದ್ದೀನಿ. ಸೊ ಇಲ್ಲಿ ನಿಫ್ಟಿ ನನ್ನ ಎಗೇನ್ಸ್ಟ್ ಮೂವ್ ಆಗುತ್ತೆ, ಅಂದರೆ 25,001ಕ್ಕೆ ಬರುತ್ತೆ. ನಾನು ಪುಟ್ ಆಪ್ಷನನ್ನು ಬೈ ಮಾಡಿರೋ ಕಾರಣಕ್ಕೆ ಇದು ನನ್ನ ಎಗೇನ್ಸ್ಟ್ ಮೂವ್ ಆಗುತ್ತೆ. ಸೊ ಹಾಗಿದ್ದರೆ ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗುತ್ತೆ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಸೇಮ್ ಟೈಮಲ್ಲಿ ನಾನು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ 100, ಡೆಲ್ಟಾ 0.5, ಗಾಮಾ 0.04 ಅಂತ ಟ್ರೀಟ್ ಮಾಡ್ತಾಯಿದ್ದೀನಿ. ಸೊ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕಂದ್ರೆ ಫಸ್ಟು ನ್ಯೂ ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನ್ಯೂ ಡೆಲ್ಟಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? 0.5 ಮೈನಸ್ ಗಾಮಾ 0.04. ಸೊ ಇಲ್ಲಿ 0.46 ಆಗುತ್ತೆ. ಯಾಕೆ ನಾನಿಲ್ಲಿ ಮೈನಸ್ ಮಾಡ್ತಿದ್ದೀನಿ ಅಂದರೆ ಇದು ಪುಟ್ ಆಪ್ಷನ್ ಆಗಿರೋ ಕಾರಣಕ್ಕೆ ಮಾರ್ಕೆಟ್ ನನ್ನ ಎಗೇನ್ಸ್ಟ್ ಹೋಗ್ತಾ ಇದೆ. ಸೊ ಇಲ್ಲಿ ಡೆಲ್ಟಾ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ, ಯಾಕಂದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಕಡಿಮೆ ಆಗಬೇಕು. ಸೊ ಡೆಲ್ಟಾ ವ್ಯಾಲ್ಯೂ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟು ಕಡಿಮೆ ಆಗುತ್ತೆ ಅಂತ ಇಲ್ಲಿ ಹೇಳುತ್ತೆ. ಸೊ ಇಲ್ಲಿ 0.46 ಆಗುತ್ತೆ. ಸೊ ಈಗ ನಾನೇನು ಮಾಡಬೇಕಂದ್ರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನ್ಯೂ ಡೆಲ್ಟಾ ಪ್ಲಸ್ ಓಲ್ಡ್ ಡೆಲ್ಟಾ ಡಿವೈಡೆಡ್ ಬೈ 2 ಮಾಡಬೇಕಾಗತ್ತೆ. ಸೊ ಇಲ್ಲಿ 0.5 ಪ್ಲಸ್ 0.46 ಡಿವೈಡೆಡ್ ಬೈ 2 ಅಂದರೆ 0.48 ಆಗುತ್ತೆ. ಸೊ ಇದನ್ನು ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಿಂದ ಮೈನಸ್ ಮಾಡಬೇಕು, ಯಾಕಂದರೆ ಪುಟ್ ಆಪ್ಷನ್ನ ಬೆಲೆ ಕಡಿಮೆ ಆಗುತ್ತೆ. ಸೊ ಇಲ್ಲಿ 99.52 ಆಗುತ್ತೆ. ಸೊ ಇಲ್ಲಿ ಈ ಒಂದು ಟೈಮ್ ಪೀರಿಯಡಲ್ಲಿ ಡೆಲ್ಟಾ ಎಷ್ಟಿದೆ? 0.46. ಸೊ ಅದಾದ ನಂತರ ನೆಕ್ಸ್ಟು ಅಂಡರ್ಲೈಯಿಂಗ್ ಆ್ಯಸೆಟ್ ಇನ್ನೂ ಒಂದು ಪಾಯಿಂಟ್ ಮೂವ್ ಆಯ್ತಪ್ಪ, ಅಂದರೆ 25,002ಕ್ಕೆ ಹೋಯಿತು ಅಂತ ಆದರೆ ಆಗೇನಾಗುತ್ತೆ? ಅಗೇನ್ ನಾನಿಲ್ಲಿ ಏನು ಮಾಡಬೇಕಂದ್ರೆ ನ್ಯೂ ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಮಾಡಬೇಕು? ಡೆಲ್ಟಾವನ್ನು ತಗೋಬೇಕು 0.46 ಮೈನಸ್ 0.04 ಗಾಮಾ. ನಾನು ಗಾಮಾ ವ್ಯಾಲ್ಯೂ ಕಾನ್ಸ್ಟೆಂಟ್ ಅಂತಲೇ ತಗೋತಾ ಇದ್ದೀನಿ, ಅಂದರೆ 0.42 ಆಗುತ್ತೆ. ಯಾವುದು? ನ್ಯೂ ಡೆಲ್ಟಾ. ಸೊ ಇಲ್ಲಿ ನಾನು ನ್ಯೂ ಡೆಲ್ಟಾ ಮತ್ತು ಓಲ್ಡ್ ಡೆಲ್ಟಾವನ್ನು ಬಳಸ್ಕೊಂಡು ಆ್ಯಾವ್ರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಹಾಗೆ ಮಾಡಿದಾಗ ನನಗೆ ಇಲ್ಲಿ 0.44 ಸಿಗುತ್ತೆ. ಸೊ ಇದನ್ನು ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಿಂದ ಮೈನಸ್ ಮಾಡಬೇಕಾಗತ್ತೆ. ಸೊ ಇಲ್ಲೆಷ್ಟು ಬರುತ್ತೆ? 99.08 ಆಗುತ್ತೆ. ಸೊ ಇಲ್ಲಿ ಡೆಲ್ಟಾ ಎಷ್ಟಿದೆ ಅಂತ ಕೇಳೋದಾದರೆ 0.42 ಇದೆ. ಓಕೆ. ಸೊ ಇಲ್ಲಿ ಸಹ ನೀವು ಒಂದು ವಿಷಯವನ್ನು ಅಬ್ಸರ್ವ್ ಮಾಡ್ಬೋದು. ಅದೇನಪ್ಪ ಅಂದರೆ ಈ ಒಂದು ಪುಟ್ ಆಪ್ಷನ್ಗೆ ಮಾರ್ಕೆಟ್ ಏನಾದರೂ ಪುಟ್ ಆಪ್ಷನ್ ಫೇವರೇಬಲ್ ಸೈಡಲ್ಲಿ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬಹಳ ಕ್ವಿಕ್ಕಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಪ್ರತಿಯೊಂದು ಪಾಯಿಂಟ್ ಮೂವ್ ಆಗ್ತಾ ಇದ್ದ ಹಾಗೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಹೆಚ್ಚಾಗುವ ಸ್ಪೀಡ್ ಏನಿದೆ ಅದು ಸಹ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ಡೆಲ್ಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಇಲ್ಲಿ. ಯಾಕೆ? ಗಾಮದಿಂದಾಗಿ. ಅದೇ ಈ ಒಂದು ಕೇಸಲ್ಲಿ ಸಪೋಸ್ ಪುಟ್ ಆಪ್ಷನ್ಗೆ ಎಗೇನ್ಸ್ಟ್ ಆಗಿ ಮಾರ್ಕೆಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಕಡಿಮೆ ಆಗುವ ಸ್ಪೀಡ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ನೀವು ಇಲ್ಲಿ ನೋಡ್ಬೋದು. ಯಾಕೆ ಅಂತ ಕೇಳಿದರೆ ಡೆಲ್ಟಾ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ? ಗಾಮದಿಂದಾಗಿ. ಸೊ ಇದು ಆಪ್ಷನ್ ಬೈಯರ್ಗೆ ಫೇವರೇಬಲ್ ಮಾಡುತ್ತೆ, ಫೇವರೇಬಲ್ ಸಿಚುವೇಷನನ್ನು ತಂದಿಡುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಪಾಯಿಂಟ್ ಮೂವ್ ಆದಾಗ ಪುಟ್ ಆಪ್ಷನ್ನ ಬೆಲೆಯಲ್ಲಿ ₹1.08 ಮೂವ್ ಆಯಿತು, ಜಾಸ್ತಿ ಆಯಿತು ಈ ಒಂದು ಎಕ್ಸಾಂಪಲಲ್ಲಿ. ಅದೇ 2 ಪಾಯಿಂಟ್ ಎಗೇನ್ಸ್ಟ್ ಹೋದಾಗ 92 ಪೈಸೆ ಕಡಿಮೆ ಆಯಿತು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ. ಸೊ ಇದು ಆಪ್ಷನ್ ಬೈಯರ್ಗೆ ಹೆಲ್ಪ್ ಮಾಡುತ್ತೆ, ಆಪ್ಷನ್ ಸೆಲ್ಲರ್ಗೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ಗಾಮಾದಿಂದ ಆಪ್ಷನ್ ಬೈಯರ್ಗೆ ಆಗಿರುವಂತಹ ಒಂದು ಹೆಲ್ಪ್ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಒಂದು ಎಕ್ಸಾಂಪಲಲ್ಲಿ ಇದುವರೆಗೆ ನಾವೇನು ನೋಡಿದ್ದೀವಿ ಅದರಲ್ಲಿ ನಾನು ಈ ಒಂದು ಗಾಮಾ ವ್ಯಾಲ್ಯೂ ಏನಿದೆ ಇದನ್ನು ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡಿದ್ದೀನಿ, ಅಂದರೆ 0.04 ಅಂತ ಈ ಒಂದು ಎಕ್ಸಾಂಪಲಲ್ಲಿ ಟ್ರೀಟ್ ಮಾಡಿದ್ದೀನಿ. ಆದರೆ ಇದು ಕಾನ್ಸ್ಟೆಂಟ್ ಆಗಿ ಇರುವುದಿಲ್ಲ, ಇದು ಸಹ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಯಾವ ಸ್ಪೀಡಲ್ಲಿ ಡೆಲ್ಟಾ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಂತ ಏನಿದೆ ಅದು ಸಹ ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವ ಯಾವ ಫ್ಯಾಕ್ಟ್ರ್ ಮೇಲೆ ಈ ಒಂದು ಗಾಮಾ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಂತ ಕೇಳೋದಾದರೆ, ಒಂದು ಎಷ್ಟು ಟೈಮ್ ಉಳಿದಿದೆ ಎಕ್ಸ್ಪೈರ್ ಆಗಲಿಕ್ಕೆ ಕಾಂಟ್ರಾಕ್ಟ್ ಅನ್ನೋದು ಒಂದು ಫ್ಯಾಕ್ಟರ್ ಆಗುತ್ತೆ. ಅದೇ ರೀತಿ ವಾಲಟಿಲಿಟಿ ಫ್ಯಾಕ್ಟರ್ ಆಗುತ್ತೆ. ಅದೇ ರೀತಿ ಪ್ರೈಸ್ ಮೂವ್ಮೆಂಟ್ ಮತ್ತು ಮನಿನೆಸ್ ಆಫ್ ಆಪ್ಷನ್ ಏನಿದೆ ಅದೆಲ್ಲವೂ ಸಹ ಫ್ಯಾಕ್ಟರ್ಗಳು ಎಫೆಕ್ಟ್ ಆಗ್ತವೆ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾವ್ಯಾವ ಫ್ಯಾಕ್ಟರ್ಗಳು ಗಾಮಾಗೆ ಎಫೆಕ್ಟ್ ಮಾಡ್ತವೆ, ಯಾವ ರೀತಿ ಗಾಮಾ ವ್ಯಾಲ್ಯೂ ಇರುತ್ತೆ, ATM ಹತ್ತಿರ ಗಾಮಾ ಜಾಸ್ತಿ ಇರುತ್ತಾ, ITM ಅಲ್ಲಿ ಜಾಸ್ತಿ ಇರುತ್ತಾ, OTM ಅಲ್ಲಿ ಜಾಸ್ತಿ ಇರುತ್ತಾ, ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.
ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಬಹಳಷ್ಟು ಡೌಟ್ ಬಂದಿದೆ ಅಂತ ಅನ್ಕೋತೀನಿ. ನಿಮ್ಮ ಡೌಟ್ ಏನಿದ್ರೂ ಸಹ ನೀವು ಅದನ್ನು ಕಮೆಂಟ್ ಮಾಡಿ. ಬೇರೆಯವರ ಡೌಟಿಗೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ನೀವು ಅದಕ್ಕೆ ರಿಪ್ಲೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಿದ್ರೆ ಅದನ್ನು ಸಹ ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.